ನಗರಿ ಧಾರವಾಡ ಹುಡುಗಿ ನನ್ನೂರ ಜುಬ್ಲಿ. ಹಾಯ್ ಫ್ರೆಂಡ್ಸ್, ಈ ಥರ ವಿಡಿಯೋನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಟ್ಯುಟೋರಿಯಲ್ಸ್ ಪಕ್ಕ ಇರೋ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ. ನಾವಿಲ್ಲಿ ರೇಷಿಯೋನ ಸೆಲೆಕ್ಟ್ ಮಾಡಬೇಕು. ನಾನಿಲ್ಲಿ 9.16 ರೇಷಿಯೋನ ಆಯ್ಕೆ ಮಾಡ್ಕೊತಾ ಇದ್ದೀನಿ. ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನಾನು ಇಲ್ಲೊಂದು ಇಮೇಜ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಡಿಲೀಟ್ ಪಕ್ಕ ಇರೋ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಫಿಲ್ ಕಾಂಪೋಸಿಷನ್ ಏರಿಯಾ ಅಂತ ಕೊಡಿ. ಇವಾಗ ನಮಗಿದು ಇಮೇಜು ಬರೀ 2 ಸೆಕೆಂಡ್ ಬಂದಿರುತ್ತೆ. ಇನ್ನೂ ನಮ್ಗೆ ಜಾಸ್ತಿ ಬೇಕು ಅಂದರೆ ಈ ಥರ ಡ್ರ್ಯಾಗ್ ಮಾಡ್ತಾ ಹೋಗಬೇಕು. ನಮ್ಗೆ ಟೈಮಿಂಗ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ನನಗಿಲ್ಲಿ 10 ಸೆಕೆಂಡ್ ಬೇಕು. ನಾನು 10 ಸೆಕೆಂಡು ಡ್ರ್ಯಾಗ್ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಸೆಕೆಂಡ್ ಬೇಕೋ ಅಷ್ಟು ಸೆಕೆಂಡು ನೀವು ಈ ಥರ ಎಂಡಲ್ಲಿ ಹಿಡಿದು ಡ್ರ್ಯಾಗ್ ಮಾಡಿದ್ರೆ ಟೈಮಿಂಗ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ನಾವು ಈ ಇಮೇಜ್ಗೆ ಒಂದು ಇಫೆಕ್ಟ್ ಕೊಡೋಣ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಇಫೆಕ್ಟ್ಸಿಗೆ ಹೋಗಿ, ಆ್ಯಡ್ ಇಫೆಕ್ಟಿಗೆ ಹೋಗಿ, ಸರ್ಚ್ ಬಾರಲ್ಲಿ ಹೋಗಿ ಇಮೇಜ್ಗೆ ಒಂದು ನಾವು ಇಫೆಕ್ಟ್ ಕೊಡೋಣ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಇಫೆಕ್ಟ್ಸಿಗೆ ಹೋಗಿ, ಆ್ಯಡ್ ಇಫೆಕ್ಟಿಗೆ ಹೋಗಿ, ಸರ್ಚ್ ಬಾರಲ್ಲಿ ಹೋಗಿ PULS ಪಲ್ಸ್ ಸೈಜ್ ಅಂತ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು, ಇದರಲ್ಲಿ ಸ್ರಿಂಕ್ ಅಂತ ಇದೆ ನೋಡಿ, ಅದನ್ನು 1 ಇಟ್ಕೊಳ್ಳಿ. ಗ್ರೋ ಅಂತ ಇದೆಯಲ್ಲ ಅದನ್ನ 1.3 ಇಟ್ಕೊಳ್ಳಿ. 1.03 ಅಷ್ಟೇ. ನೋಡಿ ಈ ಥರ ಮೂವ್ ಆಗ್ತಾ ಇದೆ. ಇವಾಗ ಪ್ಲಸ್ ಸೈಜ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟಿಗೆ ಹೋಗಿ, ಸರ್ಚ್ ಬಾರಲ್ಲಿ ಹೋಗಿ ಗ್ಲೋ ಸ್ಕ್ಯಾನ್ ಅಂತ ಸರ್ಚ್ ಮಾಡಿ. ಅದರಲ್ಲಿ ಸೆಕೆಂಡ್ ಒನ್ ಇದೆ ನೋಡಿ, ಕೌಂಟರ್ ಸ್ಕ್ಯಾನ್ ಅಂತ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ಲೋ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿ. ಡೈಮಂಡ್ ಶೇಪ್ದು 2 ಕೀ ಹಾಕಿದ್ದಾರೆ ನೋಡಿ, ಅದನ್ನ ಮೊದಲು ರಿಮೂವ್ ಮಾಡ್ಕೊಳ್ಳಿ. ಬರೀ ಥ್ರೆಸ್ ಹೋಲ್ಡ್ ಅಂತ ಇದೆಯಲ್ಲ ಅದರಲ್ಲಿ 2 ಕೀನ ರಿಮೂವ್ ಮಾಡ್ಕೊಂಡ್ಮೇಲೆ ಫಸ್ಟ್ ಒಂದು ಕೀ ಹಾಕಿ 1-2 ಸೆಕೆಂಡ್ಗೆ ಹೋಗಿ ಇದ್ರ ವ್ಯಾಲ್ಯೂನ 0 ಮಾಡಬೇಕು. ಮತ್ತು 2 ಸೆಕೆಂಡ್ ಮುಂದೆ 4 ಸೆಕೆಂಡ್ಗೆ ಹೋಗಿ ಅದ್ರ ವ್ಯಾಲ್ಯೂನ 1 ಮಾಡಬೇಕು. ಮತ್ತೆ 1-2 ಸೆಕೆಂಡ್ಗೆ ಹೋಗಿ ಅದ್ರ ವ್ಯಾಲ್ಯೂನ ಮತ್ತೆ 0 ಮಾಡಬೇಕು. ಮತ್ತು ಎಂಡಿಗೆ ಹೋಗಿ ಅದ್ರ ವ್ಯಾಲ್ಯೂನ 1 ಮಾಡಬೇಕು. ಇದೇ ಥರ 2 ನಿಮಿಷಕ್ಕೊಂದು ಕೀ ಹಾಕಬೇಕು. ಇವಾಗ ಈ ಥರ ಬರುತ್ತೆ ವಿಡಿಯೋ. ಇವಾಗ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ನಾನಿಲ್ಲೊಂದು ಆಡಿಯೋನ ತಗೊತಾ ಇದ್ದೀನಿ. ನಿಮಗೆ ಎಲ್ಲಿಂದ ಸಾಂಗ್ ಬೇಕು ನೋಡಿ ಅಲ್ಲಿಂದ ಸಾಂಗ್ನ ತಗೊಳ್ಳಿ. ನನಗೆ ಇಲ್ಲಿಂದ ಬೇಕು, ನಾನು ಇದನ್ನ ಕಟ್ ಮಾಡಿ ಇಲ್ಲಿಂದ ಇದನ್ನ ತಗೊತಾ ಇದ್ದೀನಿ. ಓಕೆ, ನಮಗೆ ನಾನು ತಗೊಂಡಿದ್ನಲ್ಲ ಫೋಟೋ ಅದಕ್ಕಿಂತಲೂ ಜಾಸ್ತಿ ಸಾಂಗ್ ಬಂದಿರುತ್ತೆ. ನಾನು ಅದನ್ನ ಕಟ್ ಮಾಡ್ತಾಯಿದ್ದೀನಿ. ಇವಾಗ ಲಿರಿಕ್ಸ್ ಬರ್ಕೊಳ್ಳೋಣ. ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟಿಗೆ ಹೋಗಿ ಸಾಂಗಿಗೆ ತಕ್ಕ ಹಾಗೆ ಲಿರಿಕ್ಸ್ನ ಬರಿತಾ ಹೋಗಬೇಕು. ಇವಾಗ ಇದನ್ನ ಇಲ್ಲಿ ಪ್ಲೇಸ್ ಮಾಡ್ತಾಯಿದ್ದೀನಿ. ರೋಬೋಟ್ ರೆಗ್ಯುಲರ್ಗೆ ಹೋಗಿ ಇಲ್ಲಿ ರೋಬೋಟ್ ಬೋಲ್ಡ್ ಇಟಾಲಿಕ್ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೈಜ್ನ 40 ಫೀಟಿನ ಇಟ್ಕೊತಾ ಇದ್ದೀನಿ. ಕಲರ್ನ ವೈಟ್ ಕಲರ್ಗೆ ಚೇಂಜ್ ಮಾಡ್ತಾಯಿದ್ದೀನಿ. ಓಕೆ ಕೊಡಿ. ಇವಾಗ ಲಿರಿಕ್ಸ್ ಬರ್ಕೊಂಡಾದ್ಮೇಲೆ ಇದನ್ನ ಎಂಡ್ವರೆಗೂ ಡ್ರ್ಯಾಗ್ ಮಾಡಿಬಿಡ್ಬೇಕು. ಇವಾಗ ನಮ್ಮ ಲಿರಿಕ್ಸ್ ಎಲ್ಲಿಗೆ ಬರುತ್ತೆ ಅಂತ ನೋಡಿ ಅಲ್ಲಿಗೆ ಕಟ್ ಮಾಡ್ತಾ ಹೋಗಬೇಕು. ಮುಂದಿನ ಲಿರಿಕ್ಸ್ನಿಗೆ ಹೋಗಿ ಎಡಿಟ್ ಟೆಕ್ಸ್ಟಿಗೆ ಹೋಗಿ ಇದನ್ನ ಎರೇಸ್ ಮಾಡಿ ಮುಂದಿನ ಲಿರಿಕ್ಸ್ನ ಬರ್ಕೋಬೇಕು.
ಇದನ್ನ ಇಲ್ಲೇ ಪ್ಲೇಸ್ ಮಾಡ್ಕೊಂಡು ಬಿಡಬೇಕು ಅಷ್ಟೇ. ಇದೇ ಥರ ಮುಂದಿನ ಲಿರಿಕ್ಸಿಗೆ ಹೋಗಿ ಇದನ್ನ ಕಟ್ ಮಾಡಿ ಮುಂದಿನ ಲಿರಿಕ್ಸಿಗೆ ಹೋಗಿ ಎಡಿಟ್ ಟೆಕ್ಸ್ಟಿಗೆ ಹೋಗಿ ಮುಂದಿನ ಲಿರಿಕ್ಸ್ನ ಎರೇಂಜ್ ಮಾಡಿ ಲಿರಿಕ್ಸ್ನ ಬರ್ಕೋಬೇಕು. ಇವಾಗ ನಾನೆಲ್ಲ ಲಿರಿಕ್ಸ್ನೂ ಹಾಕ್ಕೊಂಡು ಬಂದಿದ್ದೀನಿ. ವಿಡಿಯೋ ಲೆಂತಿ ಆಗುತ್ತೆ ಅಂಥೇಳಿ ನಾನಿಲ್ಲಿ ತೋರಿಸಿಲ್ಲ. ಇವಾಗ ವಿಡಿಯೋ ಹೇಗೆ ಬಂದಿದೆ ಅಂತ ನೋಡೋಣ. ಓಕೆ, ಇವಾಗ ಲಿರಿಕ್ಸ್ಗೆ ಎಫೆಕ್ಟ್ ಕೊಡೋಣ. ಇವಾಗ ಫಸ್ಟ್ ಒನ್ ನಾವು ಬ್ಯಾಕ್ ಬಂದು ಪ್ರಾಜೆಕ್ಟ್ಸಿಗೆ ಹೋಗಿ ನಾನಿಲ್ಲೊಂದು XML ಫೈಲ್ನ ಕಾಪಿ ಮಾಡ್ತಾಯಿದ್ದೀನಿ. ಇಫೆಕ್ಟಿಗೆ ಹೋಗಿ 3 ಡಾಟಿಗೆ ಹೋಗಿ ಕಾಪಿ ಆಲ್ ಇಫೆಕ್ಟ್ಸ್ ಅಂತ ಕೊಡಿ. ಇವಾಗ ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟಿಗೆ ಹೋಗಿ ಪೇಸ್ಟ್ ಇಫೆಕ್ಟ್ ಅಂತ ಕೊಡಿ. ಎಲ್ಲ ಲಿರಿಕ್ಸ್ಗೂ ಇದೇ ಥರ ಪೇಸ್ಟ್ ಮಾಡ್ತಾ ಹೋಗಿ. ಓಕೆ, ನಾನೆಲ್ಲ ಲಿರಿಕ್ಸ್ಗೂ ಇಫೆಕ್ಟ್ನ ಪೇಸ್ಟ್ ಮಾಡಿದ್ದೀನಿ. ಇವಾಗ ವಿಡಿಯೋ ಹೇಗೆ ಬಂದಿದೆ ಅಂತ ನೋಡೋಣ. ಓಕೆ, ಇವಾಗ ನಮ್ಮ ಚಾನಲ್ ನೇಮ್ನ ಬರ್ಕೊಳ್ಳೋಣ. ನಾನು ಸುಮಾರು ವಿಡಿಯೋದಲ್ಲಿ ಚಾನಲ್ ನೇಮ್ನ ಹೇಗೆ ಹಾಕೋದು ಅಂತ ಹೇಳಿದ್ದೀನಿ. ಇವಾಗ ರೋಬೋಟ್ ರೆಗ್ಯುಲರ್ಗೆ ಹೋಗಿ ಫಾಂಟ್ನ ಚೇಂಜ್ ಮಾಡ್ತಾಯಿದ್ದೀನಿ. ಇನ್ನು 20 pt ಇಟ್ಕೊತಾ ಇದ್ದೀನಿ. ಕಲರ್ನ ವೈಟ್ ಕಲರ್ಗೆ ಚೇಂಜ್ ಮಾಡ್ತಾಯಿದ್ದೀನಿ. ಇದನ್ನ ನಾನೇನು ಸಾಂಗ್ ಹಾಕಿದ್ನಲ್ಲ ಅದ್ರ ಕೆಳಗಡೆ ಪ್ಲೇಸ್ ಮಾಡ್ತಾಯಿದ್ದೀನಿ. ಇವಾಗ ನಾನು ನೇಮ್ ಬರ್ಕೊಂಡಿದ್ನಲ್ಲ ಅದಕ್ಕೊಂದು ಇಫೆಕ್ಟ್ ಕೊಡೋಣ. ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಫೆಕ್ಟಿಗೆ ಹೋಗಿ ಆ್ಯಡ್ ಎಫೆಕ್ಟಿಗೆ ಹೋಗಿ ಟೆಕ್ಸ್ಟಿಗೆ ಹೋಗಿ ಟೆಕ್ಸ್ಟ್ ಸ್ಪೇಸಿಂಗ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಲೆಟರ್ ಸ್ಪೇಸಿಂಗ್ನ ಇನ್ಕ್ರೀಸ್ ಮಾಡಿ ಇದನ್ನ ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಓಕೆ, ಇದು ಕೂಡ 2 ಸೆಕೆಂಡ್ ಬಂದಿರುತ್ತೆ. ಇದನ್ನು ಕೂಡ ಎಂಡ್ವರೆಗೂ ಡ್ರ್ಯಾಗ್ ಮಾಡಿಬಿಡೋಣ. ಓಕೆ, ಇವಾಗ ವಿಡಿಯೋ ಹೇಗೆ ಬಂದಿದೆ ಅಂತ ನೋಡೋಣ. ಇವಾಗ ಸೆಟ್ಟಿಂಗ್ ಪಕ್ಕದಲ್ಲಿರೋ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಅಂತ ಕೊಡಿ. ಇದೇ ಥರ ನಮ್ಮ ವಿಡಿಯೋನ ನೋಡ್ತಾ ಇರಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ಇವಾಗ ಸೇವ್ ಅಂತ ಕೊಟ್ಕೊಳ್ಳಿ. ಇದು ನಮ್ಮ ಗ್ಯಾಲರಿಗೆ ಸೇವ್ ಆಗಿರುತ್ತೆ. ಥ್ಯಾಂಕ್ ಯು.